ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹರ್ಷಮಹಲ್ ರಸ್ತೆ ಹಾಸನ. ನಮ್ಮ ಕಾಲೇಜಿನಲ್ಲಿ ಡಿಪ್ಲೊಮೊ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಎಂಬ ವಿಷಯವನ್ನು ಬೋಧಿಸಲಾಗುತ್ತಿದೆ. ಇದನ್ನು ಕನ್ನಡದಲ್ಲಿ ಗ್ರಂಥಾಲಯ ಮಾಹಿತಿ ವಿಜ್ಞಾನ ಎಂದು ಹೇಳಲಾಗುತ್ತಿದೆ. ಕೋರ್ಸ್ ಅಭ್ಯಾಸದ ಸಮಯದಲ್ಲಿ ಥಿಯರಿ ಮತ್ತು ಪ್ರಾಯೋಗಿಕ ತರಗತಿಗಳಿಗೆ ನಿರ್ವಹಣೆಗೆ ಉತ್ತಮವಾದ ಸುಸಜ್ಜಿತವಾದ ಲ್ಯಾಬೊರೇಟರಿ ವ್ಯವಸ್ಥೆಯೂ ಕೂಡ ಇರುತ್ತದೆ. ಪ್ರತಿ ವರ್ಷವೂ ವಿದ್ಯಾರ್ಥಿನಿಯರಿಗೆ ತರಬೇತಿಯ ಅವಧಿಯಲ್ಲಿ ಇಂಟರ್ನ್ಶಿಪ್ ತರಬೇತಿಯನ್ನು ಕೂಡ ಕೊಡಲಾಗ್ತದೆ. ಹಾಗೆ ಲೈಬ್ರರಿ ವಿಸಿಟ್ ಅಥವಾ ಇಂಡಸ್ಟ್ರಿಯಲ್ ವಿಸಿಟ್ ಅಂತಲೂ ಕೂಡ ನಾವು ಇದಕ್ಕೆ ಕರಿತೇವೆ. ವಿವಿಧ ರೀತಿಯ ಗ್ರಂಥಾಲಯಗಳಿಗೆ ನಾವು ಭೇಟಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಇರುತ್ತದೆ. ಉದಾಹರಣೆಗೆ ಸಾರ್ವಜನಿಕ ಗ್ರಂಥಾಲಯ, ಶಾಲಾ ಗ್ರಂಥಾಲಯ, ಶೈಕ್ಷಣಿಕ ಗ್ರಂಥಾಲಯ, ವಿಶಿಷ್ಟ ಗ್ರಂಥಾಲಯ ಹಾಗೂ ಕೈಗಾರಿಕಾ ಗ್ರಂಥಾಲಯಗಳಿಗೂ ಕೂಡ ಅವುಗಳಲ್ಲದೇ ನಾವು ಈ ಒಂದು ದಾಖಲಾತ್ಮಕ ಕೇಂದ್ರಗಳಿಗೂ ಕೂಡ ಒಂದು ವಿಸಿಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಇದೆ. ಈ ಕೋರ್ಸಿನಲ್ಲಿ ಉತ್ತೀರ್ಣರಾದ ನಂತರ ಉದ್ಯೋಗಕ್ಕಾಗಿ ಆಕಾಂಕ್ಷೆ ಪಟ್ಟಲ್ಲಿ ವಿವಿಧ ರೀತಿಯ ಗ್ರಂಥಾಲಯಗಳಲ್ಲಿ ಸಹಾಯ ಗ್ರಂಥಪಾಲಕರಾಗಿ ನೇಮಕಗೊಳ್ಳುವ ಅವಕಾಶವೂ ಕೂಡ ಇದೆ. ಅಂದರೆ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, MNC ಕಂಪನಿಗಳು ಅಥವಾ ಇಂಡಸ್ಟ್ರಿಯಲ್ ಲೈಬ್ರರಿಗಳಿಗೂ ಕೂಡ ಸಹಾಯಕ ಗ್ರಂಥಪಾಲಕರಾಗಿ ನೇಮಕಗೊಳ್ಳುವ ಅವಕಾಶಗಳಿದೆ. ಈ ಒಂದು ಡಿಪ್ಲೊಮೊ ಮುಗಿಸಿದ ನಂತರ ವಿದ್ಯಾಭ್ಯಾಸವನ್ನು ಮುಂದುವರೆಸಬೇಕು ಎಂಬ ಆಕಾಂಕ್ಷೆ ಮಕ್ಕಳಲ್ಲಿ ಬಂದಲ್ಲಿ ಅವರು ಲ್ಯಾಟರಲ್ ಎಂಟ್ರಿ ಮೂಲಕ BA ಪದವಿಗೆ ಸೇರಬಹುದಾಗಿದೆ.
ADUT ವಿಭಾಗ ಅಂದರೆ ಅಪರಲ್ ಡಿಸೈನಿಂಗ್ ಆ್ಯಂಡ್ ಫ್ಯಾಬ್ರಿಕ್ ಟೆಕ್ನಾಲಜಿ. ಇದು 3 ವರ್ಷದ ಕೋರ್ಸ್ ಆಗಿರುತ್ತದೆ. ಇದರಲ್ಲಿ ವಿದ್ಯಾರ್ಥಿನಿಯರು ಕಲಿಯಬೇಕಾಗಿರುವ ವಿಷಯಗಳು ಸ್ಟಿಚಿಂಗ್, ಎಂಬ್ರಾಯ್ಡ್ರಿ, ಟೆಕ್ಸ್ಟೈಲ್ ಡಿಸೈನಿಂಗ್ ಟೆಕ್ನಾಲಜಿ, ಜ್ಯುವೆಲರಿ ಮೇಕಿಂಗ್, ಬ್ಯಾಗ್ ಮೇಕಿಂಗ್, ಫ್ಯಾಷನ್ ಸ್ಕೆಚಿಂಗ್, ಕ್ಯಾಡ್, ಫ್ಯಾಬ್ರಿಕ್ ಪೇಂಟಿಂಗ್, ನಿಟ್ಟಿಂಗ್ ಮತ್ತು ಪ್ಯಾಟರ್ನ್ ಮೇಕಿಂಗು. ಇದರಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಹಾಗೂ ಇಂಟರ್ನ್ಶಿಪ್ ಟ್ರೈನಿಂಗನ್ನು ಹೋಗಬೇಕಾಗುತ್ತೆ. ಹಾಗೂ ಈ ಕೋರ್ಸ್ನಲ್ಲಿ ಮುಗಿಸಿದ ನಂತರ ವಿದ್ಯಾರ್ಥಿನಿಯರು ಸ್ವಂತ ಉದ್ಯೋಗವನ್ನು ಮಾಡಿ ರಿಸಲ್ಟ್ ಕೊಟ್ಟಿದೆ. ಈ ಸಂಸ್ಥೆಯಲ್ಲಿ ಓದಿದಂತಹ ನಮ್ಮ ವಿದ್ಯಾರ್ಥಿನಿಯರು ನಾನೂ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಡಿಪ್ಲೊಮೊವನ್ನು ಉಪಯೋಗ ಪಡೆದು ಎಲ್ಲ ವಿದ್ಯಾರ್ಥಿನಿಯರು, ನಮ್ಮ ಹಾಸನ ಜಿಲ್ಲೆಯ ವಿದ್ಯಾರ್ಥಿನಿಯರು ಅವರ ಮುಂದಿನ ಭವಿಷ್ಯವನ್ನು ಉಜ್ವಲವಾಗಿ ಮಾಡಿಕೊಳ್ಳಲು Mm-hmm.